ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಯಡಿಯೂರಪ್ಪ ಕೊನೆಗೂ ಗೆದ್ದರು. ತಮ್ಮ ಮಗನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡೋದಲ್ಲ, ತಮ್ಮ ಕೈಯಲ್ಲಿ ನೇತೃತ್ವವನ್ನು ತೆಗೆದುಕೊಂಡರು. ಮುಂದಿನ 5-6 ವರ್ಷ ಇನ್ನೂ ರಾಜಕೀಯದಲ್ಲಿ ಇರ್ತಾನೆ ಅನ್ನೋ ಮಾತಾಡಿದ್ರು. ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋ ಮಾತಾಡಿದರು. ಇನ್ನೇನಿದ್ರು BYV ಅಂದರೆ ವಿಜೇಂದ್ರರ ನಾಯಕತ್ವದಲ್ಲೇ ಚುನಾವಣೆ ಅನ್ನುವ ಸಂದೇಶವನ್ನು ಬಿತ್ತಿದರು. ಆದರೆ ಇದೇ ಸಮಯದಲ್ಲಿ ನಮ್ಮ ಹೈಕಮಾಂಡ್ ಕೇವಲ ವಿಜೇಂದ್ರ ಒಬ್ಬರು ಅಲ್ಲ, ಅವ್ರ ಜೊತೆ ಇನ್ನಿಬ್ಬರಿದ್ದಾರೆ, ಅಶೋಕ್ ಮತ್ತು ಛಲವಾದಿ ನಾರಾಯಣರು. ಇವ್ರನ್ನ ಜೋಡಿಸಿದ್ದಾರೆ. ತ್ರಿನೇತ್ರ ಇವರು 3 ಜನ ಯಾವುದೇ ಡಿಸಿಷನ್ ತೊಗೊಳ್ಬೇಕಾದ್ರೂ 3 ಜನ ಕೂಡಿ ಒಗ್ಗಟ್ಟಿನ ತೊಗೊಳ್ಬೇಕು ಅನ್ನುವಂಥ ಮಾತನ್ನು ಕಿವಿಮಾತನ್ನು ಹೇಳಿದ್ದಾರೆ. ಆದರೆ ಇದೇನಿದ್ರು ಈಗ ಯಡಿಯೂರಪ್ಪರ ಗೆಲುವು, ಇದರಲ್ಲಿ 2 ಮಾತು ಇಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂತಂದರೆ ತ್ರಿನೇತ್ರ ಟೀಮ್ ತಯಾರು ಮಾಡಿದ್ದಾರೆ. ಪ್ರತಿಯೊಂದು ಡಿಸಿಷನ್ 3 ಜನ ಕೊಡ್ಕೊಂಡು ಡಿಸ್ಕಷನ್ ಮಾಡಿ ತೊಗೊಳ್ಬೇಕು ಅನ್ನುವಂಥ ಮಾತಾಡಿದ್ದಾರೆ, ಹೇಳಿದ್ದಾರೆ. ಇವೆಲ್ಲ ಸರಿನಾ? ಇದನ್ನು ಯಾಕೆ ಮಾಡಿದರು, ಏನು ಮಾಡಿದರು ಅಂದರೆ ಏಕ ವ್ಯಕ್ತಿ ಪಕ್ಷದಲ್ಲ ಅನ್ನೋದು ತೋರಿಸೋ ಪ್ರಯತ್ನ ಇರ್ಬೋದು ಹೈಕಮಾಂಡದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಹೇಳಿದ್ರು ಸಾಮೂಹಿಕವಾಗಿ ಡಿಸಿಷನ್ ತಗೋತೀವಿ ನಾವು ಅನ್ನುವಂಥ ಮಾತು ಇರ್ಬೋದು. ಆದ್ರೆ ಏನೇ ಹೇಳಿ ಹೈಕಮಾಂಡ್ ಮುಂಬರುವ 2022 ಚುನಾವಣೆಯಲ್ಲಿ ಯಡಿಯೂರಪ್ಪ ವರ್ಸಸ್ ಕಾಂಗ್ರೆಸ್ನಲ್ಲಿ ಏನಾಗ್ತದೆ ನೋಡ್ಬೇಕಾಗಿದೆ. ಕಾಂಗ್ರೆಸ್ ಒಡೆದು ಹೋಗ್ತದನೋ, ಒಡೆದು ಹೋದ್ರಂತೆ ಮುಗಿದೋಯ್ತು ಯಡಿಯೂರಪ್ಪ ಅವ್ರ ಗ್ಯಾರಂಟಿ. ತಮ್ಮ ಮಗನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ 2 ಮಾತೇ ಇಲ್ಲ. ನೋಡ್ಬೇಕಾದ್ರೆ DKC ಮತ್ತು ಸಿದ್ದರಾಮಯ್ಯ ತಿಕ್ಕಾಟ ಎಲ್ಲಿ ಹೋಗಿ ನಿಲ್ತದೆ ಅಂತೇಳಿ ಒಳ್ಳೆಯ ಕೆಲಸ ಮಾಡಿಯೂ ಹಾಳಾಗುವುದು ಹೇಗೆ ಅನ್ನೋದು ಸಾಕ್ಷಿ ಇಬ್ಬರು ಅವರು. ಅದೇನೇ ಇರಲಿ, ಮತ್ತೊಂದು ಚರ್ಚೆ ಮಾಡಿದ್ದಾರೆ. ಇಲ್ಲಿ ಮಾತ್ರ ಯಡಿಯೂರಪ್ಪನವ್ರಿಗೆ ಅವಕಾಶಗಳನ್ನು ಹೈಕಮಾಂಡ್ ಮುಕ್ತವಾಗಿ ಕೊಟ್ಟುಬಿಟ್ಟದ. ಅವರ ವಿರೋಧಿಗಳನ್ನೆಲ್ಲ ಬದಿಗೆ ಸರಿಸಿಬಿಟ್ಟದ. ಆ ವಿರೋಧಿಗಳ ಶಾಕ್ ಆಗ್ಯದ. ಅದು ಇನ್ನೊಂದು ಎಪಿಸೋಡಲ್ಲಿ ಮಾಡೋಣ. ಈಗ ನಾವು ಇಲ್ಲಿ ವಿಚಾರ ಮಾಡುವಂಥದ್ದು, ಯಡಿಯೂರಪ್ಪನವರು ಮುಂದಿನ ಚುನಾವಣೆ ಗೆಲ್ಲಿಸ್ಬೋದಾ? ಮೊದಲೇ ಆಪ್ಷನ್ ಹೇಳಿದ್ದಾನೆ ನಿಮಗೆ. ಸಿದ್ದರಾಮಯ್ಯ DKC ಏನಾದರೂ CM ಆಗಬೇಕಂತಂದ್ರೆ ಪಕ್ಷ ಹೊಡೆದು ಗ್ಯಾರಂಟಿ. ಸಿದ್ದರಾಮಯ್ಯ ಅಂತ ಬಿಡೋದಿಲ್ಲ, ಹಠವಾದಿ, ನಂದ ಆಗಬೇಕು, ನಾನು